ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ಸಂಚಿಕೆಯಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂತಹ ಬಹಳ ಅಪರೂಪದ ಮೈಸೂರಿನಲ್ಲಿ ಇರುವಂತಹ ನಿವೇಶನದ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮೈಸೂರು ಬೋಗಾದಿ ರಸ್ತೆಯಲ್ಲಿರುವಂತಹ ಸಹಾ ಎಲಿಗೆನ್ಸ್ ಅಂತ ಈ ಲೇಔಟಿನ ಹೆಸರು. ಅಬೌಟ್ 20 ಎಕರೆ ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ಇದು ಒಂದು ಮೂಡಾ ಅಪ್ರೂವ್ಡ್ ಲೇಔಟ್ ಆಗಿರುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂಥದ್ದು ಮತ್ತು ರೇರಾ ಅಪ್ರೂವ್ಡ್ ಲೇಔಟ್. ಮೂಡಾ ಮತ್ತು ರೇರಾ ಎರಡರಿಂದನೂ ಸಹ ಅಪ್ರೂವಲ್ ಆಗಿರುವಂಥದ್ದು. ಮೈಸೂರು ಮಧ್ಯಭಾಗದಿಂದ ಅಲ್ಲಿ ಕನ್ಸಿಡರ್ ಪ್ಯಾಲೇಸ್ ಆಸ್ ದ ಸೆಂಟರ್ ಆಫ್ ದ ಸಿಟಿ ಅಂತ ಅಲ್ಲಿಂದ 23 ಕಿಲೋಮೀಟರ್ ಆಗುತ್ತೆ. ಬೋಗಾದಿ ರಸ್ತೆಯಲ್ಲಿರುವಂತಹ ಜಂಕ್ಷನ್ ಏನಿದೆ, ಬೋಗಾದಿ ರಿಂಗ್ ರೋಡ್ ಜಂಕ್ಷನ್, ಅಲ್ಲಿಂದ ಅಬೌಟ್ 8 ಕಿಲೋಮೀಟ್ರಲ್ಲಿ ಇರುವಂಥದ್ದು. ಈಗಾಗಲೇ ಬೆರಳೆಣಿಕೆಯಷ್ಟು ಮನೆಗಳು ಇಲ್ಲಾಗಲೇ ತಲೆ ಎತ್ತಿದೆ. ಯಾಕೆ ಬಹಳ ಅಪರೂಪದಲ್ಲಿರುವಂತಹ ಲೇಔಟ್ ಅಂತ ಹೆಸರನ್ನ ಈ ವಿಚಾರನ ಹೇಳಿದೆ ಅಂತಂದರೆ, ವೀಕ್ಷಕರೇ, ಮೈಸೂರಿನಲ್ಲಿ ಬಹಳಷ್ಟು ಲೇಔಟ್ಗಳಿದೆ, ಸೈಟ್ಗಳಿದೆ, ಮನೆಗಳು ಸೇಲ್ಗಿರುವಂಥದ್ದು. ಬಟ್ ಆದರೆ ಈ ಲೇಔಟು ಅಂದರೆ ಇದನ್ನು ರೂಪಿಸಿರುವಂತಹ ESS ಆ್ಯಂಡ್ ESS ಅವರು ಗ್ರೂಪ್ ಅವರು ಏನಿದ್ದಾರೆ, ಬಹಳ ಇದರಲ್ಲಿ ನಿಪುಣತೆಯನ್ನು ಪಡೆದಿರುವಂತಹ ಮೈಸೂರಿನ ಒನ್ ಆಫ್ ದ ಪ್ರೀಮಿಯಂ ಡೆವಲಪರ್ಸ್ ಅಂತಲೇ ಹೇಳ್ಬೋದು. ಮೈಸೂರಲ್ಲಿ ಬಹಳಷ್ಟು ನಂಬರ್ ಆಫ್ ಲೇಔಟ್ಸ್ನ ಮಾಡಿರುವಂತಹ, ಹೆಗ್ಗಳಿಕೆಗೆ ಮತ್ತು ಹೆಸರುವಾಸಿಯಾಗಿರುವಂತಹ, ಮನೆ ಮಾತಾಗಿರುವಂತಹ ESS ಅವರೇ ಡೆವಲಪ್ ಮಾಡಿರುವಂಥದ್ದು. ಯಾಕೆಂದರೆ ಇವರು ಭಾಳಷ್ಟು ಲೇಔಟ್ಗಳನ್ನ ಈಗಾಗಲೇ ಮಾಡಿದ್ದಾರೆ. ಆನಂದ ಸಾಗರ, ನಿತ್ಯಾನಂದ ಸಾಗರ, ಪರಮಾನಂದ ಸಾಗರ, ಸುಖಾನಂದ ಸಾಗರ ಅಂತ ಬಹಳಷ್ಟು ಲೇಔಟ್ಗಳನ್ನ ಮಾಡಿದ್ದಾರೆ. 100 ಎಕರೆ ಲೇಔಟ್ನ ಮಾಡಿ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಈ ಲೇಔಟ್ನಲ್ಲಿ ಸಿಮೆಂಟ್ ಆರ್ ಕಾಂಕ್ರೀಟ್ ರೋಡ್ಗಳು, ಪಾರ್ಕ್, ವೆಲ್ ಮೇಂಟೈನ್ಡ್ ಪಾರ್ಕ್, ಒಂದ್ಸರಿ ಪಾರ್ಕ್ನ ಈಗಾಗಲೇ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವೆಲ್ ಮೇಂಟೈನ್ಡ್ ಪಾರ್ಕ್ಗಳು, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮು, ದಿಕ್ಸೂಚಿಗಳು ಅಂದರೆ ಪ್ಲಾಟ್ ಯಾವ ಕಡೆ ಇದೆ, ಯಾವ ನಂಬರಿಂದ ಯಾವ ನಂಬರ್ ಅಂತ ಹೇಳುವಂತಹ ದಿಕ್ಸೂಚಿಗಳು, ಸೈಟ್ ನಂಬರಿಂಗು, ಸೈಟ್ ಮಾರ್ಕಿಂಗು, ಇವೆಲ್ಲ ಇರುವಂತಹ ಲೇಔಟ್ ಇದು. ಏನು ನಾನು ಈ ವಿಡಿಯೋದಲ್ಲಿ ಇನ್ನೊಂದು ವಿಚಾರವಾಗಿ ಹೇಳಲಿಕ್ಕೆ ಇಷ್ಟಪಡೋದು ಏನಂತಂದರೆ, ಯಾಕೆ ಸಿಮೆಂಟ್ ರೋಡ್ಸ್ ಅಂತ ಭಾಳಷ್ಟು ಜನ ಕೇಳ್ತಾರೆ. ಲಾಂಗರ್ ಡ್ಯೂರೇಷನಲ್ಲಿ ಈಗ ಬರೀ ಈ ಲೇಔಟ್ನಲ್ಲಿ ಸೈಟ್ಗಳಿದೆ ಅಷ್ಟೇ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಮನೆಗಳನ್ನ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಹೆವಿ ವೆಹಿಕಲ್ ಅಂದರೆ ಟ್ರಕ್ಗಳು, 6 ವೀಲರ್ ಇರ್ಬೋದು, 8 ವೀಲರ್ ಟ್ರಕ್ಗಳು ಮೆಟೀರಿಯಲ್ಗಳನ್ನ ತೊಗೊಂಡು ಬರುತ್ತೆ. ಆವಾಗ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸಿಮೆಂಟ್ ರೋಡ್ಸ್ ಈಸ್ ಲಿಟಲ್ ಡ್ಯೂರಬಲ್ ದ್ಯಾನ್ ಕಾಂಕ್ರೀಟ್ ರೋಡ್ಸ್. ಸಿಮೆಂಟ್ ರೋಡ್ಸ್ ಆರ್ ಬೆಟರ್ ದೆನ್ ದಿ ಟಾರ್ ರೋಡ್ಗಳಿಂದ ಸ್ವಲ್ಪ ಡ್ಯೂರಬಿಲಿಟಿ ಆ್ಯಂಡ್ ಮೇಂಟೆನೆನ್ಸ್ ಈಸಿ ಅನ್ನೋ ಕಾರಣದಿಂದ ಹಾಕ್ತಾರೆ. ಬಾಕ್ಸ್ ಟೈಪ್ ಡ್ರೈನು ಅಂದರೆ ಮಳೆ ನೀರು ಎಕ್ಸಿಟ್ ಆಗುವಂಥದ್ದು, ಒಳಚರಂಡಿ ವ್ಯವಸ್ಥೆ, ಇವೆಲ್ಲವೂ ಇರುವಂತಹ ಲೇಔಟ್ ಇದು. ಒನ್ ಆಫ್ ದಿ ಪ್ರೀಮಿಯಂ ಲೇಔಟ್ಸ್. ಐ ಕ್ಯಾನ್ ಈವನ್ ಕಾಲ್ ಇಟ್ ಆಸ್ ಅ ಗೇಟೆಡ್ ಕಮ್ಯುನಿಟಿ ಅಂತ. 20 ಎಕರೆಗೂ ಆಲ್ಮೋಸ್ಟ್ ಆಲ್ ಕಾಂಪೌಂಡರ್ ಬ್ಯಾರಿಯರ್ಸ್ನ ಈಗಾಗಲೇ ಹಾಕಿದ್ದಾರೆ. ವೀಕ್ಷಕರೇ, ನಾನು ಇದ್ರ ಬಗ್ಗೆ ಮನೆಗಳು ಎಷ್ಟು ಮನೆಗಳಿದೆ ಅಂದರೆ ಬೆರಳಿಕೆಯಷ್ಟು 4ರಿಂದ 5 ಮನೆಗಳು ಈಗಾಗಲೇ ಆಗಿದೆ. ಈಗಾಗಲೇ ಹೇಳಿದಂತೆ ಐ ಹ್ಯಾವ್ ಟೋಲ್ಡ್ ಯು ಅಬೌಟ್ ದ ಡೆವಲಪರ್ ಯಾರು ಅಂತ ಹೇಳಿದ್ದೀನಿ. ನೀವು ಅಕಸ್ಮಾತ್ ಇವ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಜಸ್ಟ್ ಗೂಗಲಲ್ಲಿ ESS ಆ್ಯಂಡ್ ESS ಟೈಪ್ ಮಾಡಿದ್ರೆ ನಿಮ್ಗೆ ಇರೋದು ಮಾಡಿರುವಂತಹ ಅಚೀವ್ಮೆಂಟ್ಸ್ಗಳ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ನನಗೆ ಗೊತ್ತಿರುವಂತೆ ಮೈಸೂರು ಭಾಗದಲ್ಲೇ ಇರ್ಬೋದು ಅಥವಾ ಬೇರೆ ಇಷ್ಟು ಸೈಟ್ಗಳನ್ನ ನಿವೇಶನಗಳನ್ನ ಮಾಡಿ ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೇಂಟೈನ್ ಮಾಡಿರುವಂಥವ್ರು ಮೈಸೂರಿನಲ್ಲಿ ಇವ್ರು ಬಿಟ್ಟರೆ ನಂಬರ್ ಆಫ್ ಸೈಟ್ಸಲ್ಲಿ ಮಾಡಿರುವಂಥವ್ರು ಬೇರೆ ನನಗೆ ಗೊತ್ತಿಲ್ಲ. ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ತಿಳಿಸಿ. ಮತ್ತು ಈ ಲೊಕ್ಯಾಲಿಟಿ ಬಗ್ಗೆ ತೋರಿಸಿದ್ದೀನಿ. ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ನೋಡ್ತಾ ಇರೋರು 2 ವಿಚಾರಗಳನ್ನ ಭಾಳಷ್ಟು ಸೂಕ್ಷ್ಮದಿಂದ ನೋಡ್ತಾರೆ. ಒಂದು ಲೀಗ್ಯಾಲಿಟಿ ಅಂದರೆ ಡಾಕ್ಯುಮೆಂಟೇಷನು, ಇನ್ನೊಂದು ಲೊಕೇಶನು, ಇನ್ನೊಂದು ಲೇಔಟ್ ಹೇಗಿದೆ, ದ ಫಾರ್ಮೇಷನ್ ಆಫ್ ದ ಲೇಔಟ್ ಹೇಗಿದೆ ಅಂತ ತೋರಿಸ್ತಾರೆ. ಅದಕ್ಕೋಸ್ಕರ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಎಂಟ್ರೆನ್ಸ್ ಆಫ್ ಅ ಪ್ರಾಪರ್ಟಿಲಿದ್ದೀನಿ, ಆಲ್ಮೋಸ್ಟ್ ಎಂಟ್ರೆನ್ಸ್ ಆಫ್ ಅ ಪ್ರಾಪರ್ಟಿ. ಮೇನ್ ಗೇಟಿಂದ ಒಂದು 300 ಮೀಟರ್ಸ್ ಬಂದಿದ್ದೀನಿ. ಯು ಕ್ಯಾನ್ ಸಿ ಹೌದು ಲೊಕ್ಯಾಲಿಟಿ, ಗ್ರೀನ್ರಿ, ಇದೊಂದು ಪಾರ್ಕ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಸಹ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡ್ತಾ ಇದ್ದು ಈ ಜಾಗದಲ್ಲಿ ಯಾವ ಸೈಟ್ ಸೇಲ್ಗಿದೆ ಅನ್ನೋದ್ರ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಸಕ್ತರು ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು. ಥ್ಯಾಂಕ್ ಯು. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ಇನ್ನೊಂದು ವೀಡಿಯೋಲ್ಲಿ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್.